ಮಿಡ್ಲ್ ಕ್ಲಾಸ್ ಮಕ್ಕಳು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಓದ್ಬೋದು ಅನ್ನೋದಕ್ಕೆ ಈ ಸಂಸ್ಥೆ ಒಂದು ದೊಡ್ಡ ಉದಾಹರಣೆ ಆಗಿದೆ. Graduation day of Rajarajeshwari Medical College and Hospital. First and the foremost, I would like to congratulate all the graduates, extend my personal appreciation for all the gold medalists. ಮೂಕಾಂಬಿಕೆ ಟ್ರಸ್ಟ್ ಚೇರ್ಮನ್ ಅವರಾಗಿರ್ತಕ್ಕಂಥ ಡಾಕ್ಟರ್ ಷಣ್ಮುಗಂರವರ ಸೇವಾ ಮನೋಭಾವನೆ, ದೂರದೃಷ್ಟತ್ವ, ಛಲ ಮತ್ತು ಅವಿರತ ಶ್ರಮದಿಂದ ಅನೇಕ ನಗರಗಳಲ್ಲಿ 35ಕ್ಕೂ ಹೆಚ್ಚು ಅಧಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ಇಲ್ಲಿ ಬರ್ತಕ್ಕಂಥ ಎಮರ್ಜೆನ್ಸಿ ಬರ್ತಕ್ಕಂಥ ಅನೇಕ 21 ವಿವಿಧ ಸ್ಪೆಷಾಲಿಟಿ PG ಕೋರ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥ ಈ ಸಂಸ್ಥೆಯಲ್ಲಿ 1.5 ಲಕ್ಷ ರೋಗಿಗಳಿಗೆ ಉಚಿತವಾದ ರಾಜರಾಜೇಶ್ವರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಗ್ರಾಜ್ಯುಯೇಷನ್ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದಾರೋ ಅವರು ಒಂದು ಮಾತನ್ನು ಹೇಳ್ತಾರೆ ಷಣ್ಮುಗಂ ಅವರು, ಹಿಂದಗಡೆ ತಿರುಗಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಚಪ್ಪಾಳೆ ಹೊಡೆಯೋದು ಬಿಟ್ಟೇಣ ಅಭಿನಂದನೆ ಸಲ್ಲಿಸಿ ಅಂತ. ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ, ಆನಂದದ ಕಾರ್ಯಕ್ರಮ. ನಾನು ಈ ಸಂಸ್ಥೆಗೆ ಆಭಾರಿಯಾಗಿರ್ತೇನೆ. ಸರ್ಕಾರದ ಜೊತೆಯಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಸಂಸ್ಥೆಯಂಥ ದೊಡ್ಡ ಸಂಸ್ಥೆಗಳು ಭಾರತ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಬಡವರ ಬಗ್ಗೆ ಇರ್ತಕ್ಕಂಥ ಕನ್ಸರ್ನಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಕೂಡ ಒಂದು ಅನ್ನೋದನ್ನು ತುಂಬ ಸಂತೋಷ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖೇನ ಅವರನ್ನು ಅಭಿನಂದಿಸಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ತೀನಿ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ನಾನು ಕೂಡ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದೆ. ಸಾವಿರಾರು ಜನ ಪೇಷಂಟ್ಗಳನ್ನು ಕಳಿಸ್ತಾ ಇದ್ದೆ. ಬಡವರು, ಕಡುಬಡವರು, ಹಳ್ಳಿಗಾಡಿನ ಜನ ₹100 ಕೂಡ ಕಷ್ಟ ಅನ್ನೋ ಸಂದರ್ಭದಲ್ಲಿ ನನ್ನಂಥ ಸಾವಿರಾರು ಜನ ವಾಲಂಟಿಯರ್ಸ್ ಬಂದು ಈ ಕಾಲೇಜನ್ನು ಉಪಯೋಗ ಪಡ್ಕೊಂಡು ಪ್ರಾಯಶಃ ಸಾವಿರಾರು ಜನರ ಜೀವನದಲ್ಲಿ ಅವರ ಸಾವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮಾಡಿದೆ.